ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ಇಂದು ನಿಮ್ಮ ಪ್ರಿಯಜನರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ. ಅವರ ಪ್ರಯತ್ನ ಹಾಗೂ ಪ್ರೀತಿಯಿಂದ ಅವರು ನಿಮ್ಮ ದಿನವನ್ನು ಸುಂದರವಾಗಿ ಮಾಡುತ್ತಾರೆ. ನಿಮಗೆ ಅವರ ಪ್ರೀತಿಯಿಂದ ಹೆಚ್ಚು ಸಂತೋಷವಾಗುವುದು ಹಾಗೂ ನೀವು ಅವರಿಗೆ ಆಭಾರಿಯಾಗಿರುವಿರಿ. ಗಮನದಲ್ಲಿ ಇರಿಸಿಕೊಳ್ಳಿ, ನೀವು ಅವರಿಗೆ ಧನ್ಯವಾದವನ್ನು ಹೇಳಬೇಕು. ಇಂದು ನಿಮ್ಮ ಪ್ರೀತಿಯ ಜೀವನ ಶುರು ಆಗುತ್ತದೆ. ನೀವು ನಿಮ್ಮ ಸ್ವಪ್ನದ ರಾಜಕುಮಾರನನ್ನು ಭೇಟಿಯಾಗುತ್ತೀರಾ. ಒಬ್ಬರಿಗೊಬ್ಬರ ಜೊತೆಯು ಇಬ್ಬರನ್ನು ಹತ್ತಿರ ತರುತ್ತದೆ ಮತ್ತು ಮಾತಿನ ಮುಖಾಂತರ ಇಬ್ಬರ ಪ್ರೀತಿಯ ಬುನಾದಿಯು ಭದ್ರವಾಗುತ್ತದೆ. ಶುರು ದಿನದಲ್ಲಿ ಒಬ್ಬರಿಗೊಬ್ಬರ ವಿಶ್ವಾಸ ಜಾಸ್ತಿ ಮಾಡಿಕೊಳ್ಳುವ ಸಂಬಂಧಕ್ಕೆ ತುಂಬಾ ಉಪಕಾರವಾಗಿ ಇರುತ್ತದೆ. ಇಂದಿನ ದಿನ ನೀವೇನಾದರೂ ಕೆಲಸವಿಲ್ಲದಿರುವವರಾಗಿದ್ದರೆ ಆಗ ಹೊಸ ನೌಕರಿಯ ಪ್ರಸ್ತಾಪವು ಅವಶ್ಯವಾಗಿ ಬರುತ್ತದೆ. ಆದರೆ ಆ ಕೆಲಸವು ನೀವು ಅಂದುಕೊಂಡಿರುವುದಲ್ಲ. ನಿಮಗೆ ನಿಮ್ಮ ವಿಕಲ್ಪಗಳನ್ನು ತೆರೆದಿರಬೇಕಾಗುತ್ತದೆ. ನಿಮ್ಮ ಸಮಯವು ಬೇಗ ಬರುತ್ತದೆ. ಕಠಿಣ ಶ್ರಮದ ನಂತರ ಕೊನೆಯಲ್ಲಿ ನಿಮಗೆ ಆರ್ಥಿಕ ಲಾಭ ದೊರೆಯುವುದನ್ನು ಕಾಣುವಿರಿ. ಈ ಹಣವನ್ನು ಬಂಡವಾಳದಲ್ಲಿ ಹಾಕುವುದಕ್ಕಿಂತ ಯಾವುದಾದರೂ ಸುರಕ್ಷಿತ ಬಂಡವಾಳದಲ್ಲಿ ಹಾಕಿ. ಯಾವುದಾದರೂ ಕೊಟ್ಟು ತೆಗೆದುಕೊಳ್ಳುವ ಮತ್ತು ದೊಡ್ಡ ಬಂಡವಾಳ ಕೊಡುಕೊಳ್ಳುವ ವ್ಯವಹಾರ ಮಾಡಲು ಇಂದಿನ ದಿನ ಚೆನ್ನಾಗಿಲ್ಲ. ಇದ್ದಕ್ಕಿದ್ದಂತೆ ಹಣ ಕೊಡಿ. ಇಂದು ನೀವು ನೋಡುವಿರಿ, ನೀವು ಅನಿರೀಕ್ಷಿತವಾಗಿ ಕಾಯಿಲೆ ಬೀಳುವಿರಿ ಎಂದು. ಇದು ನಿಮಗೆ ಆಳವಾದ ಚಿಂತೆಯಲ್ಲಿ ಬೀಳಿಸಬಹುದು. ಇದರಿಂದ ನಿಮಗೆ ಮಾನಸಿಕ ಚಿಂತೆಯು ಆರಂಭವಾಗುತ್ತದೆ. ನೀವು ಎಚ್ಚರಿಕೆಯಿಂದ ಇರಿ ಮತ್ತು ಆರೋಗ್ಯ ಅವಶ್ಯಕತೆಯ ಅನುಸಾರ ಉಪಚಾರ ನಡೆಯುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು. ವೃಷಭ ರಾಶಿ, ಉನ್ನತ ಅಧಿಕಾರಿ ನಿಮ್ಮ ದಾರಿಯಲ್ಲಿ ತಡೆಯಲು ಇರಿಸಬಹುದು. ಆದರೆ ನೀವು ನಿಮ್ಮ ದಾರಿಯಲ್ಲಿಯೇ ನಿಶ್ಚಯವಾಗಿ ಇರಿ ಹಾಗೂ ಮುಂದೆ ಹೋಗುವುದನ್ನು ನಿಲ್ಲಿಸಬೇಡಿ. ಈ ಸಮಯ ಬೇಗ ಕಳೆದು ಹೋಗುತ್ತದೆ ಮತ್ತು ನಿಮ್ಮ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ ಮಾಡಿಸಿಕೊಳ್ಳುವಿರಿ. ಆದರೆ ನೀವು ಏನೇ ಆದರೂ ನಿಮ್ಮ ಲಕ್ಷ್ಯವನ್ನು ಪಡೆಯುವ ಆಸೆಯನ್ನು ಬಿಡಬೇಡಿ. ಇಂದು ನೀವು ನಿಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಜೊತೆಗಾರನಿಗೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ. ಇಬ್ಬರೂ ಜೊತೆಗೆ ಬಹಳ ಮಾತಾಡಿ ಮತ್ತು ಒಬ್ಬರಿಗೊಬ್ಬರು ತಮ್ಮ ಅನಿಸಿಕೆಗಳನ್ನು ತೋರಿಸಿ. ಇದು ಸಂಬಂಧವನ್ನು ಗಟ್ಟಿಗೊಳಿಸುವುದು. ಒಬ್ಬರ ಜೊತೆಗೆ ಇನ್ನೊಬ್ಬರು ಖುಷಿಯಾಗಿರಿ. ಇಂದಿನ ದಿನ ತೊಂದರೆಗಳಿಂದ ಕೂಡಿದೆ. ಅದರಲ್ಲಿ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ. ನೀವು ಗೆಳೆಯರೊಡನೆ ಸಮಯ ಕಳೆಯುವುದು ಹಾಗೂ ಮನರಂಜಿಸುವುದು ಒಳ್ಳೆಯದು. ಆದರೆ ಈ ನೌಕರಿಯನ್ನು ಬಿಡುವ ತಪ್ಪನ್ನು ಎಂದಿಗೂ ಮಾಡಬೇಡಿ. ಈ ಕೆಲಸದಲ್ಲಿ ಬಹಳ ದಿನಗಳ ಕಾಲ ಉಳಿಯಿರಿ ಮತ್ತು ನೀವು ಇದರ ಪರಿಣಾಮವನ್ನು ಕಾಣುವಿರಿ. ಇಂದು ಆದಾಯ ಕಡಿಮೆ, ಖರ್ಚು ಹೆಚ್ಚಿದೆ. ನಿಮ್ಮ ಖರ್ಚು ನಿಮ್ಮ ಆದಾಯಕ್ಕಿಂತ ಹೆಚ್ಚಾಗಬಹುದು. ಆದ್ದರಿಂದ ಆ ಖರ್ಚಿನ ಲೆಕ್ಕಾಚಾರವನ್ನು ಮಾಡಿ, ಇಲ್ಲವಾದರೆ ಪರಿಸ್ಥಿತಿ ಚಿಂತಾಜನಕವಾಗಬಹುದು. ನೆನಪಿನಲ್ಲಿಡಿ, ನೀವು ಒಳ್ಳೆಯ ವಸ್ತುಗಳನ್ನು ಒಪ್ಪಿಕೊಳ್ಳಿ. ಅದರಿಂದ ನಿಮ್ಮನ್ನು ನೀವು ಪ್ರೋತ್ಸಾಹಿಸಿಕೊಳ್ಳಬಹುದು. ನೀವು ನಿಮ್ಮನ್ನು ಸಂತೋಷವಾಗಿರಿಸಿ. ಇದರಿಂದ ನಿಮಗೆ ಶಾಂತಿ ದೊರೆಯುವುದು. ನಿಮ್ಮ ಸಕಾರಾತ್ಮಕ ವ್ಯವಹಾರ ಬರೀ ನಿಮ್ಮ ಆರೋಗ್ಯದ ಮೇಲಲ್ಲದೆ ನಿಮ್ಮ ಅಕ್ಕಪಕ್ಕದ ಜನರ ಮೇಲೂ ಪ್ರಭಾವ ಬೀರುವುದು. ಮಿಥುನ ರಾಶಿ, ಇಂದು ನೀವು ಹೆಚ್ಚು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಾ ನಿಮ್ಮ ಧೈರ್ಯವನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು. ನೀವು ಯಾವಾಗಲೂ ಬೇಜವಾಬ್ದಾರಿ ಅಥವಾ ಉತ್ತೇಜಿತರಾಗುತ್ತೀರಾ. ಆದರೆ ಇಂದು ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ನಿಮ್ಮ ಶಾಂತಿ ಹಾಗೂ ನಿಮ್ಮ ಬುದ್ಧಿವಂತಿಕೆ ನೀವು ಮುನ್ನಡೆಯಲು ಸಹಕರಿಸುತ್ತವೆ. ಇವತ್ತು ನಿಮಗೆ ಒಂದು ಮುಖ್ಯವಾದ ಸಮಯ ಸಿಗುತ್ತದೆ. ನೀವು ಹೊರಗೆ ತಿರುಗಾಡಲು ಹೋಗುವಿರಿ. ಹೊಸ ವ್ಯಕ್ತಿಯ ಜೊತೆ ಸೇರಿರಿ ಮತ್ತು ಎಂಜಾಯ್ ಮಾಡಿ. ಮೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಚೆನ್ನಾಗಿ ರೆಡಿಯಾಗಿ ಹೋಗಿ. ಸಮಾಧಾನವಾಗಿರಿ. ನೀವು ಯಾರಾದರೂ ಆಕರ್ಷಣೆಯ ವ್ಯಕ್ತಿಯಾಗಿರುತ್ತೀರಿ. ಜನಜಂಗುಳಿಯಲ್ಲಿ ನಿಮ್ಮ ಮೇಲೆ ಯಾವುದಾದರೂ ವಿಶೇಷವಾದ ಧ್ಯಾನ ಇರುತ್ತದೆ. ಇದು ನಿಮ್ಮ ಜೀವನದ ನಿಮ್ಮ ಪಾರ್ಟ್ನರ್ ಸಹ ಆಗಿರಬಹುದು. ಎಲ್ಲ ಸೇರಿ ಇವತ್ತಿನ ದಿನ ಮಸ್ತಿ ಮತ್ತು ಖುಷಿಯಿಂದ ತುಂಬಿರುತ್ತದೆ. ಎಂಜಾಯ್ ಮಾಡಿ. ಇಂದಿನ ದಿನ ವೆಬ್ ಡಿಸೈನಿಂಗ್ ಕ್ಷೇತ್ರದಲ್ಲಿರುವವರಿಗೆ ಶ್ರೇಷ್ಠವಾದ ದಿನವಾಗಿದೆ. ನಿಮಗೆ ಸ್ವಲ್ಪ ವಿದೇಶಿ ಪ್ರಸ್ತಾವನೆಯು ದೊರೆಯುತ್ತದೆ. ನಿಮ್ಮಲ್ಲಿ ಒಬ್ಬರು ನೌಕರಿಯನ್ನು ಬದಲಾಯಿಸುತ್ತೀರಿ. ಆದರೆ ನೀವು ನಿಮ್ಮ ಕಾರ್ಯಕ್ಷೇತ್ರವನ್ನು ಬದಲಿಸಬೇಡಿ. ನಿಮ್ಮ ಸರದಿ ಬರುವವರೆಗೆ ಕಾಯಿರಿ. ನೀವು ಹೊಸ ಸಂಪರ್ಕ ಮಾಡುತ್ತೀರಿ. ಅದು ಮುಂದೆ ನಿಮಗೆ ಲಾಭ ತರುತ್ತದೆ. ಈಗ ನಿಮ್ಮ ಕಡೆ ಬರುವ ಆದಾಯ ಸುಲಭವಾಗಿ ದೊರೆಯುವುದಿಲ್ಲ. ಬದಲಿಗೆ ಇದಕ್ಕಾಗಿ ಯೋಜನೆಗಳನ್ನು ಹಾಕಬೇಕು. ಧೈರ್ಯವನ್ನು ಬಿಡಬೇಡಿ. ಪ್ರಯತ್ನವನ್ನು ಮುಂದುವರಿಸಿರಿ. ಸರಿಯಾದ ದಾರಿಯನ್ನು ಆರಿಸಿಕೊಳ್ಳಿ. ನಿಮ್ಮ ಸಂಪಾದನೆಯಲ್ಲಿ ನಿರಂತರವಾಗಿ ಉಳಿತಾಯ ಮಾಡಿ. ಅಂತ್ಯದಲ್ಲಿ ಒಳ್ಳೆಯ ಸಮಯಕ್ಕಾಗಿ ಕಾಯಿರಿ. ನಿಮ್ಮ ಆರೋಗ್ಯವಂತೂ ಸರಿಯಾಗೇ ಇರುವುದು. ಆದರೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯಾಗುವ ಸಂಭವವಿದೆ. ಚೆನ್ನಾಗಿ ತಿನ್ನಿ ಮತ್ತು ವ್ಯಾಯಾಮ ಮಾಡಿ. ನೀವು ಆರೋಗ್ಯದ ಬಗ್ಗೆ ಚಿಂತಿಸಬೇಡಿ. ಇದು ಬಂದು ಹೋಗುತ್ತಿರುವುದು. ನೀವು ಆಹಾರದ ಬಗ್ಗೆ ಗಮನವಹಿಸಿ. ಕರ್ಕ ರಾಶಿ,
ಇಂದು ನೀವು ಸಾಹಿತ್ಯವನ್ನು ಓದುವುದರಿಂದ ಹೆಚ್ಚು ಲಾಭ ಪಡೆಯುತ್ತೀರಿ. ಬಹುಶಃ ನಿಮಗೆ ಅನ್ನಿಸಬಹುದು, ನೀವು ಏನೆಲ್ಲ ಓದಿದ್ದೀರೋ ಅದನ್ನು ನೀವು ನಿಮ್ಮ ಕೆಲಸ ಅಥವಾ ವೈಯಕ್ತಿಕ ಉನ್ನತಿಗೆ ಉಪಯೋಗಿಸಿಕೊಳ್ಳಬಹುದು. ಈ ಜನವರಿಯಿಂದ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಯೇ ಬದಲಾಗಬಹುದು. ಇವತ್ತಿನ ದಿನ ರೋಮ್ಯಾನ್ಸ್ಗೆ ಉತ್ತಮವಾದ ದಿನ. ಇವತ್ತು ನಿಮಗೆ ಮುಖ್ಯವಾದ ಸಮಯ ಸಿಗುತ್ತದೆ. ಆವಾಗ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನೀವು ತುಂಬಾ ಚೆನ್ನಾಗಿರುವ ಅವಕಾಶಕ್ಕಾಗಿ ಕಾಯುತ್ತಿರುವ ಹಾಗೆ ಕಾಣಿಸುತ್ತೀರಿ ಮತ್ತು ನಿಮಗೆ ಅದು ಸಿಗುತ್ತದೆ ಕೂಡ. ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಚೆನ್ನಾಗಿ ಬಟ್ಟೆಯನ್ನು ಹಾಕಿಕೊಳ್ಳಿ. ನಿಮ್ಮ ಮೇಲೆ ಎಲ್ಲರ ಧ್ಯಾನ ಕೇಂದ್ರೀಕೃತವಾಗುತ್ತದೆ. ಯಾರು ಸ್ವಲ್ಪ ಕಡಿಮೆ ಕೆಲಸದಲ್ಲಿ ಇದ್ದರೆ ಅವರಿಗೆ ಅವರ ಕೆಲಸದವರಿಂದ ಸಮಸ್ಯೆಗಳು ಬರುತ್ತವೆ. ನಿಮಗೆ ತುಂಬಾ ಇಷ್ಟವೂ ಸಹ ಆಗುತ್ತದೆ. ಆದರೂ ಬೇಡ ಎನ್ನುವ ನಿರ್ಣಯದಿಂದ ದೂರ ಇರಿ. ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಲಕ್ಷ್ಯವನ್ನು ಪೂರ್ತಿ ಮಾಡಲು ಸಮಸ್ಯೆಗಳು ಬರುತ್ತವೆ. ನೀವು ತುಂಬಾ ದಿನಗಳಿಂದ ಹಣವನ್ನು ಹೂಡಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಮಹತ್ವಪೂರ್ಣವಾಗಿ ಸಾಬೀತಾಗುವುದು. ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದೋ ಜಮೀನಿನ ವ್ಯಾಪಾರ ಶೀಘ್ರದಲ್ಲೇ ನಿರ್ಧಾರವಾಗುವುದು ಮತ್ತು ಇದರಿಂದ ಸದ್ಯದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು. ಈ ಚಮತ್ಕಾರ ವಿಶೇಷ ಹೂಡಿಕೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರರಾಗಿದ್ದೀರಾ. ನಿಮಗೇನಾದರೂ ನಿಮ್ಮ ಆರೋಗ್ಯದ ತೊಂದರೆ ಇದ್ದರೆ ಇಂದು ನೀವು ಅದಕ್ಕೆ ಪರಿಹಾರವನ್ನು ಹುಡುಕಬೇಕು. ತಿನ್ನುವುದರಿಂದ ದೂರವಿರಿ ಮತ್ತು ಒತ್ತಡದಿಂದ ದೂರವಿರಿ, ಏಕೆಂದರೆ ಇದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಬಹುದು. ಇಂದು ನೀವು ನಿಮಗೆ ಸೂಚಿಸಿರುವ ಊಟದ ಬಗ್ಗೆ ಸಮಾಧಾನದಿಂದ ಇರಬೇಕು. ಸಿಂಹರಾಶಿ, ಇಂದು ನೀವು ನಿಮ್ಮ ನಿಂತು ಹೋಗಿರುವ ಕೆಲಸವನ್ನು ಪೂರ್ತಿ ಮಾಡಲು ಪ್ರಯತ್ನಿಸುವಿರಿ. ಇಂದು ನೀವು ಒಳ್ಳೆಯ ಪರಿಣಾಮ ಕೊಡುವಂತಹ ಉಪಾಯಗಳ ಮೇಲೆ ಮಾತ್ರ ಗಮನ ಕೊಡುತ್ತೀರಿ. ಇಂದು ನೀವು ಪೂರ್ತಿ ಹುಮ್ಮಸ್ಸಿನಿಂದ ನಿಮ್ಮ ಕೆಲಸ ಪ್ರಾರಂಭಿಸುವಿರಿ. ನಿಮ್ಮ ಈ ಹುಮ್ಮಸ್ಸನ್ನು ತುಂಬಾ ದಿನಗಳಿಂದ ಅರ್ಧದಲ್ಲೇ ನಿಂತಿರುವ ಕೆಲಸವನ್ನು ಪೂರ್ತಿ ಮಾಡಲು ಉಪಯೋಗಿಸಿ. ರೋಮಾನ್ಸ್ನ ವಿಷಯದಲ್ಲಿ ಇವತ್ತಿನ ದಿನ ನಿಮಗೆ ತುಂಬಾ ಅನುಕೂಲವಾಗಿಲ್ಲ. ನಿಮ್ಮ ಆಸೆಯಂತೆ ಪಾರ್ಟ್ನರ್ನ ಬಗ್ಗೆ ನಿಮ್ಮ ಪರಿವಾರದವರ ಕಡೆಯಿಂದ ನಿಮಗೆ ವಿರೋಧವನ್ನು ಎದುರಿಸುವ ಸಮಯ ಬರುತ್ತದೆ. ಈ ಸಮಯ ಕುಟಿಲವಾದ ನೀತಿಯ ರಸ್ತೆ ನಿಮ್ಮದಾಗಿಸಿಕೊಳ್ಳಿ ಮತ್ತು ಅದನ್ನು ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮಗೆ ಸ್ವಲ್ಪ ಸಮಯದ ನಂತರ ಅವರು ನಿಮ್ಮ ಬಗ್ಗೆ ಸಹಮತಿ ಕೊಟ್ಟಿದ್ದಾರೆ ಅನಿಸುತ್ತದೆ. ನಿಮಗೆ ಒಂದು ನವೀನವಾದ ಸಂಪರ್ಕವು ಆಕರ್ಷಕವಾದ ಪ್ರಸ್ತಾಪದ ಜೊತೆಯಲ್ಲಿ ಸಿಗುತ್ತದೆ. ಈ ವ್ಯಕ್ತಿಯು ನಿಮ್ಮಿಂದ ಜಾಸ್ತಿ ಚೆನ್ನಾಗಿರುವಂತೆ ಬಾಧನೆಯಾಗುತ್ತದೆ. ಅವರು ನಿಮಗೆ ಪೂರ್ತಿ ಸಹಾಯ ಮಾಡುತ್ತಾರೆ. ಈ ಪ್ರಸ್ತಾಪಕ್ಕೆ ಪೂರ್ತಿ ಲಕ್ಷ್ಯವನ್ನು ಕೇಂದ್ರೀಕರಿಸಿ, ಏಕೆಂದರೆ ಇದರಿಂದ ನಿಮ್ಮ ಭವಿಷ್ಯವು ಉಜ್ವಲವಾಗುತ್ತದೆ. ಇಂದಿನ ದಿನ ಬರುವ ಯಾವ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹೀಗೂ ಆಗಬಹುದು, ನಿಮಗೋಸ್ಕರ ಯಾವುದೇ ನವೀನವಾದ ಆಶ್ಚರ್ಯಕ್ಕೆ ಕಾರಣವಾಗಬಹುದು. ನೀವು ಯಾವುದಾದರೂ ಮನರಂಜನೆಯ ಉದ್ಯೋಗಕ್ಕೆ ಸಂಬಂಧಿಸಿದ್ದರೆ ಇಂದು ನಿಮಗೆ ಲಾಭದ ದಿನ. ಯಾವುದಾದರೂ ಅಗ್ರಿಮೆಂಟ್ ಅಥವಾ ಕೆಲಸ ತುಂಬಾ ದಿನಗಳಿಂದ ಅರ್ಧದಲ್ಲೇ ಉಳಿದಿದ್ದರೆ ಅದು ಇಂದು ಆಗುವುದು. ನಿಮ್ಮ ಕರಿಯರ್ನ ಸಫಲತೆಗೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ನಿಮಗೆ ಕೆಟ್ಟ ಕನಸುಗಳು ಸ್ವಲ್ಪ ಒತ್ತಡ ಕೊಡಬಹುದು. ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಮಲಗುವ ಮುಂಚೆ ಎಲ್ಲ ಚಿಂತೆಯನ್ನು ಮರೆತುಬಿಡಿ. ನೆಮ್ಮದಿಯಾಗಿ ನಿದ್ದೆ ಮಾಡಿ. ಕನ್ಯಾ ರಾಶಿ, ಮನೆಯಲ್ಲಿ ತುಂಬಿರುವಂತಹ ದುಃಖ ನಿಮ್ಮ ಚಿಂತೆಯ ಕಾರಣವಾಗಬಹುದು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ತಪ್ಪು ಯಾರಿಂದ ನಡೆದಿದೆ ಮತ್ತು ಏಕೆ ನಡೆದಿದೆ? ನಿಮ್ಮ ಕಡೆಯಿಂದ ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಕೋಪದಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು. ನಿಮ್ಮ ಗಮನವನ್ನು ನಿಮ್ಮ ಸ್ನೇಹಿತರು ಹಾಗೂ ನೆಂಟರೊಡನೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವುದರಲ್ಲಿ ಇರಿಸಿ. ಇಂದು ಭಾವನೆಗಳಲ್ಲಿ ಅದನ್ನು ತಿಳಿಯುವ ದಿನವಾಗಿದೆ. ನಾಚಿಕೆಯಿಲ್ಲದೆ ನಿಮ್ಮ ಸಂಗಾತಿಯ ಜೊತೆ ಹೇಳಿ. ಇಬ್ಬರೂ ನಿಮ್ಮನ್ನು ನೀವೇ ಮರೆಯಬೇಡಿ. ಸಂಬಂಧವು ಮಜಬೂತಿಯಾಗಿ ಇರುತ್ತದೆ. ಇಂದು ನಿಮಗೆ ನಿಮ್ಮ ಯಾವುದಾದರೂ ಹತ್ತಿರದ ವ್ಯಕ್ತಿಗಳಿಂದ ವಿರೋಧವನ್ನು ಎದುರಿಸಬೇಕಾಗುತ್ತದೆ. ನೀವು ನಿಮ್ಮ ಸಂತುಲಿತೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ಸ್ಥಿತಿಯು ನಿಮ್ಮ ನಿಯಂತ್ರಣದಿಂದ ಹೊರಗೆ ಹೋಗುತ್ತಿದೆ. ಆಗ ನಿಮ್ಮ ಕಡೆಯಿಂದ ಪ್ರಯತ್ನ ಪಡಿ. ಯಾವುದೇ ರೀತಿಯ ವಿವಾದದಿಂದ ಬಚಾವಾಗಿರಿ. ನಿಮ್ಮ ಹತ್ತಿರದ ಮಿತ್ರರ ಮೇಲೆ ಮಾತ್ರ ವಿಶ್ವಾಸವಿಡಿ. ಇಂದು ಖರ್ಚು ಹೆಚ್ಚಿದೆ, ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ. ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ, ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ. ಆದರೆ ಚಿಂತೆ ಇಲ್ಲ, ಚಿಂತೆಗೆ ಬೀಳಬೇಡಿ. ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು. ನೀವು ವಯಸ್ಸಾದವರಾದರೆ ನಿಮ್ಮ ಮೂಳೆಗಳಲ್ಲಿ ಮಂಡಿಯಲ್ಲಿ ನೋವು ಉಂಟಾಗಬಹುದು. ಸ್ವಲ್ಪ ವಿಶ್ರಾಂತಿಗೆ ಸಮಯ ಬಿಡುವು ಮಾಡಿಕೊಳ್ಳಿ. ಈ ನೋವು ಸ್ವಲ್ಪ ಸಮಯದ ನಂತರ ಹೋಗುವುದು ಹಾಗೂ ನೀವು ಆರಾಮವನ್ನು ಅನುಭವಿಸುವಿರಿ. ಅವಶ್ಯಕತೆಗಿಂತ ಹೆಚ್ಚು ಕೆಲಸ ಮಾಡಬೇಡಿ, ಇಲ್ಲದಿದ್ದರೆ ನೋವು ಹೆಚ್ಚಾಗಬಹುದು. ತುಲಾರಾಶಿ, ಇಂದು ನೀವು ನಿಮ್ಮ ಸ್ನೇಹಿತನನ್ನು ತುಂಬಾ ಪ್ರೀತಿಸುತ್ತೀರಿ ಎಂದು ನಿಮಗೆ ಅನುಭವವಾಗುತ್ತದೆ ಹಾಗೂ ನೀವು ಅವರ ಜೊತೆ ಸಮಯ ಕಳೆಯಲು ಇಷ್ಟಪಡುತ್ತೀರಿ. ಇಂದಿನ ದಿನ
ನಿಮ್ಮ ಪರಿವಾರದವರ ಜೊತೆ ಕಳೆಯಲು ತುಂಬಾ ಒಳ್ಳೆಯದಾಗಿದೆ. ಇಂದು ನೀವು ಹಾಗೂ ನಿಮ್ಮ ಪರಿವಾರದವರು ಒಟ್ಟಿಗೆ ಕಳೆದ ಈ ಸಮಯದ ಪೂರ್ತಿ ಮಜಾ ಪಡೆದುಕೊಳ್ಳುತ್ತೀರಿ. ಈ ಸಮಯದ ಪ್ರಯೋಗವನ್ನು ನಿಮ್ಮವರ ಜೀವನದಲ್ಲಿ ಸಂತೋಷವನ್ನು ತುಂಬಲು ಉಪಯೋಗಿಸಿ. ಇವತ್ತು ನಿಮಗೆ ನಿಮ್ಮ ಪ್ರೇಮ ಸಂಬಂಧದ ವಿಷಯದಲ್ಲಿ ನಿರಾಶೆ ಅಥವಾ ಆಘಾತವಾಗುತ್ತದೆ, ಏಕೆಂದರೆ ಇವತ್ತು ನಿಮ್ಮ ಸಂಬಂಧದಲ್ಲಿ ಬಿರುಕು ಬಿಡುವ ಸಂಭವವಿದೆ. ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಿ, ಅಥವಾ ಇಲ್ಲದೇ ಇದ್ದರೂ ಆ ಸಮಯ ನಿಮಗಾಗಿ ಕಾಯುತ್ತಿದೆ. ನೀವು ಈ ವಿಷಯವಾಗಿ ತುಂಬಾ ಟೆನ್ಷನ್ ಆಗಬೇಡಿ, ಏಕೆಂದರೆ ಈ ಸಮಯದಿಂದ ನೀವು ಬೇಗ ಮೇಲೆ ಬರುವಿರಿ ಮತ್ತು ನಿಮಗೆ ನಿಮ್ಮ ಪ್ರೀತಿಯು ಪುನಃ ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಗ್ರಹವು ನಿಮ್ಮ ಕಡೆ ಇದೆ. ಆದ್ದರಿಂದ ನೀವು ನಿಮ್ಮ ಭವಿಷ್ಯವನ್ನು ಅರಿತುಕೊಂಡು ಯಾವುದೇ ಪ್ರಕಾರದ ವಿಷಯವನ್ನು ಕೇಳಲು ಕಾಯುತ್ತಿರುವಿರಿ. ಆದರೆ ಈ ವಿಷಯ ನಿಮಗೆ ನಿಮ್ಮ ಯಾವುದೇ ಮಿತ್ರರ ಕಡೆಯಿಂದ ಸಿಗಬಹುದು. ನಿಮ್ಮ ಕಿವಿಯನ್ನು ಚುರುಕಾಗಿಸಿ, ಎಲ್ಲಾದರೂ ಸುದ್ದಿಯು ಕೇಳದೇ ಇರುವಂತಾಗಬಹುದು. ನಿಮಗೆ ವೇತನದ ವೃದ್ಧಿ ಅಥವಾ ಮುಂಬಡ್ತಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ದಿನ ಶುಭವಾಗಲಿ. ನೀವು ಪರಿವಾರದ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಿ. ಹೆಚ್ಚು ಹಿಡಿತವಿಲ್ಲದೆ ಖರ್ಚು ಮಾಡುವುದರಿಂದ ಟೆನ್ಷನ್ಗೆ ಸಿಲುಕುವಿರಿ. ಒಂದು ಸಲ ಬಿಡುವು ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚದ ಲೆಕ್ಕಾಚಾರ ಮಾಡಿ. ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ. ಇಂದು ನಿಮ್ಮ ಎದೆಯಲ್ಲಿ ಕಫ ಹಾಗೂ ಇನ್ಫೆಕ್ಷನ್ ತೊಂದರೆ ಉಂಟಾಗಬಹುದು. ಇಂದು ನೀವು ಹೆಚ್ಚು ತಿಂಡಿ ಹಾಗೂ ಬಿಸಿಯಿಂದ ದೂರವಿರಿ. ಹಾಗೆ ಟ್ರಾಫಿಕ್ ಸಂಬಂಧಿತ ಪೊಲ್ಯೂಷನ್ನಿಂದ ದೂರವಿರಲು ಪ್ರಯತ್ನಿಸಿ. ಸಾಧ್ಯವಾದರೆ ಮುಖದ ಮೇಲೆ ಒಂದು ಬಟ್ಟೆಯನ್ನು ಇಟ್ಟುಕೊಳ್ಳಿ. ಧೂಮಪಾನದಿಂದ ದೂರವಿರಿ. ಇದನ್ನು ಮಾಡುವುದರಿಂದ ನೀವು ಕಾಯಿಲೆ ಬೀಳಬಹುದು. ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ, ಅದರಿಂದ ಕಾಯಿಲೆ ಬೇಗ ಹುಷಾರಾಗಲಿ. ವೃಶ್ಚಿಕ ರಾಶಿ, ನಿಮ್ಮ ಜೀವನಕ್ಕೆ ಸಹಾಯವಾಗುವಂತಹ ಸಲಹೆಯನ್ನು ಯಾರಾದರೂ ದೊಡ್ಡವರು ಇಂದು ನಿಮಗೆ ಕೊಡಬಹುದು. ನೀವು ಸಲಹೆಗೋಸ್ಕರ ಹುಡುಕುತ್ತಿಲ್ಲ, ಆದರೂ ಇದ್ದಕ್ಕಿದ್ದ ಹಾಗೆ ನಿಮಗೆ ಲಾಭಕರವಾದ ಸಲಹೆ ಸಿಗುತ್ತದೆ. ಈ ಸಲಹೆ ಕೊಟ್ಟ ಸಲಹೆಗಾರನಿಗೆ ಅವಶ್ಯವಾಗಿ ಧನ್ಯವಾದ ಹೇಳಿ. ಇವತ್ತಿನ ದಿನ ಜ್ಞಾಪಕಾರ್ಥವಾದ ದಿನವಾಗಿ ಸಾಬೀತಾಗುತ್ತದೆ. ಅದರಲ್ಲಿ ನಿಮ್ಮ ಸಂಗಾತಿಯ ಜೊತೆ ಒಂದು ದೂರದ ಸಮಯವನ್ನು ಕಳೆಯಬಹುದು. ಇದರಿಂದ ನಿಮಗೆ ಸಕಾರಾತ್ಮಕವಾದ ಪ್ರತಿಕಾರದ ಅನುಭೂತಿಯಾಗುತ್ತದೆ. ಇದರಿಂದ ನಿಮ್ಮ ಪ್ರೀತಿಯನ್ನು ಹೆಚ್ಚಿಸಿ ಮತ್ತು ಪ್ರೋತ್ಸಾಹಿಸಿ. ನಿಮಗೆ ನಿಮ್ಮ ಕೆಲಸದ ಮೇಲೆ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದಕ್ಕೆ ಸಂಕೋಚ ಪಡಬೇಡಿ. ಇದರ ಸುಖವಾದ ಪರಿಣಾಮ ನಿಮಗೆ ಬೇಗನೆ ಸಿಗುತ್ತದೆ. ಜೀವನದಲ್ಲಿ ಅನೇಕ ತರಹದ ತಿರುವುಗಳು ಇರುತ್ತವೆ. ಏನಾದರೂ ಆಗಬಹುದು. ಈಗಲೇ ನೀವು ಅನುಭವ ಪಡೆದುಕೊಳ್ಳಬೇಕು ಮತ್ತು ಅದಕ್ಕಾಗಿ ಕಷ್ಟಪಡಬೇಕು. ಹೊಗಳಿಕೆ ಮತ್ತು ಲಾಭ ಮುಂದೆ ಸಾಗುತ್ತದೆ. ಇಂದು ಖರ್ಚು ಹೆಚ್ಚಿದೆ, ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ. ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ, ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ. ಆದರೆ ಚಿಂತೆ ಇಲ್ಲ, ಚಿಂತೆಗೆ ಬೀಳಬೇಡಿ. ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು. ನೀವು ಯಾರನ್ನು ಪ್ರೀತಿಸುವಿರೋ ಇಂದು ನೀವು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಅವರ ಆರೋಗ್ಯ ಚೆನ್ನಾಗಿ ಇದ್ದರೂ ಅವರಿಗೆ ಚೆಕಪ್ನ ಅವಶ್ಯಕತೆ ಇದೆ. ಇಂದು ನೀವು ಎಲ್ಲ ಸಮಯದಲ್ಲೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಹಾಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಡುವು ಮಾಡಿಕೊಂಡು ಅವರಿಗೆ ಧೈರ್ಯವನ್ನು ನೀಡಿ. ಧನುರಾಶಿ, ಇಂದು ನೀವು ಯಾವುದೇ ಮಹತ್ವಪೂರ್ಣ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ. ಇದರ ಬಗ್ಗೆ ಚೆನ್ನಾಗಿ ಯೋಚಿಸಿ. ಈ ಸಮಯದಲ್ಲಿ ನೀವು ಬಹುಶಃ ಏಕಾಂಗಿತನವನ್ನು ಅನುಭವಿಸುತ್ತಿರಬಹುದು. ಟೆನ್ಷನ್ ಆಗಬೇಡಿ. ಪರಿಸ್ಥಿತಿಗಳು ಹೇಗೆ ಬದಲಾಯಿಸುತ್ತವೆ ಅಂದರೆ ನೀವೇ ಇದರಿಂದ ಹೊರಬರುವಿರಿ. ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ. ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ. ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ. ನೀವೇನಾದರೂ ಕೆಲಸವನ್ನು ಬದಲಾಯಿಸುವ ಯೋಚನೆಯಲ್ಲಿದ್ದರೆ ಇದಕ್ಕಾಗಿ ಎಲ್ಲಾ ರೀತಿಯ ಯೋಜನೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಈ ನಿರ್ಣಯವನ್ನು ಸ್ವಲ್ಪ ಮುಂದೆ ಹಾಕಿ, ಅದೇ ಸರಿಯಾಗಿರುತ್ತದೆ. ನಿಮ್ಮ ವರ್ತಮಾನದ ಕಾರ್ಯಾಲಯದಲ್ಲಿ ನಿಮಗೆ ಸಹಕರ್ಮಿಗಳ ಸಹಯೋಗ ಚೆನ್ನಾಗಿ ಇರಬೇಕು. ಜೊತೆಗೆ ಪ್ರಭಾವಿ ವ್ಯಕ್ತಿತ್ವ ಜನರ ಸಹಕಾರವು ಸಿಗುತ್ತದೆ. ನಿಮಗೆ ಸಮರ್ಪಣೆಯನ್ನು ತೋರಿಸುವ ಅವಶ್ಯಕತೆ ಇದೆ. ಇದರಿಂದ ಜೀವನದಲ್ಲಿ ಇದ್ದರೂ ಸರಿಯಾದ ಸ್ಥಿತಿಯಲ್ಲಿ ಪ್ರದರ್ಶನ ಮಾಡುತ್ತೀರಿ. ವ್ಯಾವಹಾರಿಕ ಸ್ಥಳದಲ್ಲಿ ಹೆಚ್ಚಾಗಿರುವ ಕೆಲಸದಿಂದ ಸಾಮಾನ್ಯ ಪ್ರಾಪ್ತಿ ಸಿಗಬಹುದು. ಒಮ್ಮೊಮ್ಮೆ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ಯಾವುದಾದರೂ ಅಡೆತಡೆಗಳು ನಿಮ್ಮ ದಾರಿಯ ಮಧ್ಯೆ ಬರಬಹುದು. ನೀವು ನಿಮ್ಮ ಕೆಲಸದಲ್ಲಿ ಸಫಲತೆಯನ್ನು ಪಡೆಯಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಿರುವ ಅವಶ್ಯಕತೆ ಇದೆ. ಇದರಿಂದ ನಿಶ್ಚಿತ ರೂಪದಲ್ಲಿ ನೀವು ನಿಧಾನವಾಗಿಯಾದರೂ ನಿಮ್ಮ ಲಕ್ಷ್ಯದ ಕಡೆ ತಲುಪಬಲ್ಲಿರಿ. ಶೀಘ್ರವೇ ನಿಮ್ಮ ಎಲ್ಲ ಅಡೆತಡೆಗಳು ದೂರವಾಗುವು. ಇಂದು ನೀವು ನಿಮ್ಮ ಜೊತೆ ಯಾವುದೇ ತೊಂದರೆ ಆಗದೇ ಇರಲು ನೀವು ಸಂಯಮದಿಂದ ಇರಿ. ಈ ಒತ್ತಡ ನಿಮಗೆ ನಿದ್ದೆ ಬರದಂತೆಯೂ ಮಾಡಬಹುದು. ಇಂದು ನಿಮ್ಮ ಬಾಯಿಯ ಮೇಲೂ ಹಿಡಿತವಿಟ್ಟುಕೊಳ್ಳಿ.
ಆಗಲೇ ನಿಮಗೆ ಆರೋಗ್ಯ ಲಾಭ ದೊರೆಯುವುದು. ಮಕರ ರಾಶಿ, ಇಂದು ನೀವು ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಯಾವುದಾದರೂ ವಸ್ತು ಕಳೆದು ಹೋಗಬಹುದು. ಇದರ ಅರ್ಥ ನೀವು ಚಿಂತಿತರಾಗಿ ಎಂದಲ್ಲ, ಸ್ವಲ್ಪ ಸಮಾಧಾನದಿಂದ ಇರಿ. ಇಂದು ನೀವು ಅನಾವಶ್ಯಕವಾಗಿ ತಪ್ಪು ಮತ್ತು ಕೆಟ್ಟ ಮಾತನ್ನು ಆಡಬೇಡಿ. ಇದರಿಂದ ನೋವಾಗುತ್ತದೆ, ಇದರಿಂದ ಸಂಶಯ ಬರುತ್ತದೆ. ಶಾಂತಿಯಿಂದ ಇದ್ದು ನಿಮ್ಮ ಪ್ರೀತಿಯ ವ್ಯವಹಾರವನ್ನು ಕಾಪಾಡಿಕೊಳ್ಳಿ. ಇಂದಿನ ದಿನ ಕಾರ್ಯಸ್ಥಳವು ಉತ್ತೇಜಿತವಾಗಿದೆ. ವಿಚಿತ್ರವಾದ ವಿಚಾರ ಹಾಗೂ ಯೋಚಿಸಲಾಗದ ವಿಚಾರಗಳು ಮನಸ್ಸಿನಲ್ಲಿ ಬರುವುದು. ನೀವು ಬುದ್ಧಿಶಕ್ತಿಯಿಂದ ಯೋಚಿಸಿದಲ್ಲಿ ಕಷ್ಟಗಳು ಇರುವುದಾದರೆ ನೀವು ಪ್ರಾಥಮಿಕತೆಯಲ್ಲಿ ತೀರ್ಮಾನಿಸಿಲ್ಲ. ಈ ಸಮಯವು ನೀವು ಯೋಚಿಸಿ ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಮಾನಸಿಕ ಹಾಗೂ ಶಾರೀರಿಕ ರೂಪದ ಎಲ್ಲಾ ಸಮಸ್ಯೆಗಳು ಸುಧಾರಿಸಬಹುದು. ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ. ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು. ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು. ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ ಸಂದಾಯವಾಗುವುದನ್ನು ನೋಡುವಿರಿ. ಇಂದಿನ ದಿನ ಮಂಗಳಕರವಾಗಿದೆ. ಕಿವಿಯ ಇನ್ಫೆಕ್ಷನ್ ಆದರೆ ಅದರ ಬಗ್ಗೆ ಬೇಜವಾಬ್ದಾರಿಯನ್ನು ತೋರಿಸಬೇಡಿ. ಎಲ್ಲಿ ತಾರೆಗಳು ಸಂಕೇತಿಸುತ್ತವೆ ಏನೆಂದರೆ ಚಿಕಿತ್ಸೆ ನೀಡುವವರ ಹತ್ತಿರ ಹೋಗಿ ಔಷಧಿಯನ್ನು ತೆಗೆದುಕೊಳ್ಳುವುದರಲ್ಲಿ ಬೇಜವಾಬ್ದಾರಿಯನ್ನು ತೋರಿಸಬೇಡಿ. ಕುಂಭರಾಶಿ, ಭವಿಷ್ಯದ ಯೋಜನೆಗಳನ್ನು ಹಾಕಲು ಈ ಸಮಯ ತುಂಬಾ ಒಳ್ಳೆಯದು. ನಿಮ್ಮಲ್ಲಿ ಕೆಲ ಜನರು ತೊಂದರೆಗಳನ್ನು ಎದುರಿಸುತ್ತಿರುವರು. ಅವರು ರಣನೀತಿಯಲ್ಲಿ ಪರಿವರ್ತನೆ ತಂದುಕೊಡಬೇಕು. ನೀವು ನಿಮ್ಮ ಲಕ್ಷ್ಯವನ್ನು ಸುಲಭವಾಗಿ ಪ್ರಾಪ್ತಿಗೊಳಿಸಿಕೊಳ್ಳಬಲ್ಲಿರಿ. ಇದನ್ನೆಲ್ಲ ಮಾಡಲು ಇವತ್ತಿಗಿಂತ ಒಳ್ಳೆಯ ದಿನ ಇರಲು ಸಾಧ್ಯವೇ ಇಲ್ಲ. ನಿಮ್ಮ ಈ ಹೆಜ್ಜೆ ಭವಿಷ್ಯದಲ್ಲಿ ನಿಮಗೆ ಶುಭ ಫಲದಾಯಕವಾಗಿರುತ್ತದೆ. ಇವತ್ತು ನೀವು ಆಕರ್ಷಣೆಯ ಕೇಂದ್ರವಾಗಿರುತ್ತೀರಿ. ನಿಮಗೆ ಚೆನ್ನಾಗಿರುವ ಪ್ರಸ್ತಾಪದ ಮಧ್ಯೆಯೂ ಆಯ್ಕೆ ಮಾಡಲು ಕಷ್ಟವಾಗುವುದು. ಮೊದಲು ನಿಮಗೆ ಈ ಕಷ್ಟವು ಸಹ ಚೆನ್ನಾಗಿರುತ್ತಿತ್ತು, ಆದರೆ ಈಗ ನೀವು ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ. ಕುಟಿಲವಾದ ನೀತಿಯನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತು ಈ ಸಂದರ್ಭದಿಂದ ಹೊರಗೆ ಬನ್ನಿ. ಇಂದು ನಿಮಗೆ ಅವಕಾಶದಿಂದ ಮತ್ತು ಉತ್ಪಾದಕರಿಗೆ ಅವಕಾಶದಿಂದ ಕೂಡಿದ ದಿನವಾಗಿದೆ. ನೀವು ನಿಮ್ಮ ಪರಿಶ್ರಮದ ಫಲವನ್ನು ಕೂಡಲೇ ನೋಡಬಲ್ಲಿರಿ. ಕಂಪನಿಯಿಂದ ಒಳ್ಳೆಯ ಟೆಂಡರ್ ಸಿಗುವುದು. ಈ ಟೆಂಡರ್ ನಿಮಗೆ ಆರ್ಥಿಕ ಸುಧಾರಣೆಯನ್ನು ಉಂಟು ಮಾಡುವುದು. ಹಣವನ್ನು ಸಂಪಾದಿಸಲು ದೊಡ್ಡ ಅವಕಾಶ ನಿಮ್ಮ ಮುಂದಿದೆ. ನೀವು ಇದರ ಲಾಭವನ್ನು ಪಡೆಯಿರಿ. ನೀವೇನಾದರೂ ಫಿಶ್ ಬಿಸಿನೆಸ್ನಲ್ಲಿ ಇದ್ದರೆ ಹೊಸ ಕೆಲಸ ದೊರೆಯುವುದು. ಒಂದು ಇಷ್ಟವಾಗದಿದ್ದರೆ ಬೇರೆ ಕೆಲಸ ಸಿಕ್ಕಿಬಿಡುವುದು. ನಿಮ್ಮ ಕಠಿಣ ಪರಿಶ್ರಮದ ಫಲ ಈಗ ದೊರೆಯುವುದು. ಆದ್ದರಿಂದ ನಿಮ್ಮ ಎಲ್ಲ ಸಂಪರ್ಕ ಮತ್ತು ಅವಕಾಶವನ್ನು ಜೊತೆಯಲ್ಲಿ ತೆಗೆದುಕೊಳ್ಳಿ. ನಿಮ್ಮ ಸಾಮರ್ಥ್ಯದ ಪ್ರಕಾರ ಮುಂದೆ ಸಾಗಿ ಹಿಂದು ಮುಂದೆ ನೋಡಬೇಡಿ. ಮಾನಸಿಕ ಹಾಗೂ ಶಾರೀರಿಕವಾಗಿ ಫಿಟ್ ಇರುವ ಮಂತ್ರವನ್ನು ಒತ್ತಡವನ್ನು ದೂರವಿರಿಸಲು ಮಾಡಲಾಗುತ್ತದೆ. ಆದ್ದರಿಂದ ನೀವು ಈ ಮಂತ್ರವನ್ನು ಒಪ್ಪಿಕೊಳ್ಳಿ ಮತ್ತು ಸಕಾರಾತ್ಮಕ ವಿಚಾರಗಳನ್ನು ತನ್ನಿ. ನೀವು ಶರೀರಕ್ಕೆ ಮಸಾಜ್ ಮಾಡಿಸಿ, ಅದರಿಂದ ದೂರವಾಗಲಿ. ನೆನಪಿನಲ್ಲಿ ಇಡಿ, ಮಾನಸಿಕ ಶಾರೀರಿಕ ಫಿಟ್ನೆಸ್ ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಮಾಡಲು ಸಹಾಯಕವಾಗಿದೆ. ಮೀನರಾಶಿ, ಇಂದು ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಲು ಬಯಸುವುದು. ಇಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆಯಾಗುತ್ತದೆ. ಅದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ಇಂದು ನೀವು ಎಷ್ಟು ಸಮಯವನ್ನು ನಿಮ್ಮ ಪರಿವಾರದ ಜನರ ಜೊತೆ ಹಾಗೂ ಮಿತ್ರರ ಜೊತೆ ಕಳೆಯಲು ಇಷ್ಟಪಡುತ್ತೀರೋ ಅಷ್ಟು ಸಮಯವನ್ನು ಕಳೆಯಿರಿ ಮತ್ತು ಜೀವನದ ಮಜಾವನ್ನು ಅನುಭವಿಸಿ. ಇಂದಿನ ದಿನ ನಿಮಗೆ ನಿಮ್ಮ ರೊಮ್ಯಾಂಟಿಕ್ ಜೀವನದಲ್ಲಿ ಮಹತ್ವಪೂರ್ಣ ಪಾಠವನ್ನು ಕಲಿಸುತ್ತದೆ. ನೀವು ಅನುಭವಿಸುತ್ತೀರಿ, ಇದು ಬರೀ ಹೊರಗಿನ ಆಕರ್ಷಣೆ ಮಾತ್ರ ಎಂದು. ಎರಡು ಜೀವವು ತುಂಬಾ ಸಮಯ ಒಟ್ಟಿಗೆ ಇರಲು ಆಗುವುದಿಲ್ಲ. ಆದ್ದರಿಂದ ಪ್ರೀತಿಗೆ ಮೊದಲೇ ಅದರ ಬಗ್ಗೆ ತಿಳಿದುಕೊಳ್ಳಬೇಕು. ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ನಿಮಗೆ ವಿದೇಶದಿಂದ ಶುಭ ಸಮಾಚಾರ ಬರಲಿದೆ. ಖುದ್ದಾಗಿ ಅಭಿಯಾಂತ್ರಿಕೆಯ ವಿದ್ಯಾರ್ಥಿಗಳಿಗೆ ಅವಸರದಲ್ಲಿ ಶುಭವಾಗಲಿದೆ. ಏನಾದರೂ ನೀವು ಸ್ನಾತಕೋತ್ತರರಾಗಿದ್ದರೆ ನಿಮಗೆ ವಿದೇಶದಿಂದ ಕೆಲಸದ ಪ್ರಸ್ತಾಪ ಬರಲಿದೆ. ಇದನ್ನು ಗಂಭೀರತೆಯಿಂದ ತೆಗೆದುಕೊಳ್ಳಿ. ಇದು ಜೀವನದಲ್ಲಿ ನಿಮ್ಮ ದಿಸೆಯನ್ನು ಬದಲಿಸುತ್ತದೆ. ಯಾವುದೋ ಅಪರಿಚಿತವಾಗಿ ನಿಮಗೆ ಹಣದ ಪ್ರಾಪ್ತಿಯಾಗಬಹುದು. ಹಣಕಾಸಿನಲ್ಲಿರುವ ಒಪ್ಪಿಗೆಯಿಂದ ನಿಮಗೆ ನಿಮ್ಮ ವಿಕಲ್ಪವೂ ಇರಬಹುದು. ಆದರೆ ಯಾವುದೋ ಹಾದಿಯಿಂದ ಹಣ ಸಿಗಬಹುದು. ಯಾರು ಬಲ್ಲರು? ಪರಿಶ್ರಮ ಪಡಿ, ಕಿವಿ ಕಣ್ಣು ತೆರೆದು ನೋಡಿ, ನಕ್ಷತ್ರಗಳು ನಿಮ್ಮ ಕಡೆ ಇವೆ. ಇಂದು ನೀವು ಶಕ್ತಿಯಿಂದ ತುಂಬಿಕೊಂಡಿರುವಿರಿ. ಇಂದು ನೀವು ಒಳ್ಳೆಯದನ್ನು ಅನುಭವಿಸುವಿರಿ. ಹಾಗೆ ಯಾವುದೇ ಆರೋಗ್ಯದ ತೊಂದರೆಯೂ ಇರುವುದಿಲ್ಲ. ನೀವು ಜಿಮ್ಗೆ ಹೋಗಿ ಹಾಗೂ ವ್ಯಾಯಾಮ ಮಾಡಿ. ನೀವು ಮಾನಸಿಕ ಒತ್ತಡದಿಂದ ಹೊರಗೆ ಬನ್ನಿ. ನಿಮಗೆ ಚೆನ್ನಾಗಿ ಅನಿಸುತ್ತದೆ. ಅಷ್ಟೇ ಅಲ್ಲದೆ ನೀವು ಅನುಭವಿಸಲು ಮಾನಸಿಕ ಹಾಗೂ ಶಾರೀರಿಕ ಶಕ್ತಿಯ ಸ್ಥಳ ಏರುತ್ತಿದೆ.